ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ದೇಶದ ಆರ್ಥಿಕತೆ ಪತನವಾಗಿದೆ. ಪ್ರತಿದಿನ $5 ಮಿಲಿಯನ್ ನಷ್ಟ ಆಗ್ತಾ ಇದೆ. ಹೀಗಾಗಿ ಇರಾನ್ ಹಣಕ್ಕಾಗಿ ಹಾತೊರಿತಾ ಇದೆ. ಹೋರ್ಮುಜ್ ತೆರೆಯೋದಕ್ಕೆ ಇರಾನ್ ಬಯಸ್ತಾ ಇದೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಇರಾನ್ ದೇಶದ ಆರ್ಥಿಕತೆ ಪತನವಾಗಿದೆ. ಪ್ರತಿದಿನ $5 ಮಿಲಿಯನ್ ನಷ್ಟು ನಷ್ಟ ಆಗ್ತಾ ಇದೆ. ಹೀಗಾಗಿ ಇರಾನ್ ಹಣಕ್ಕಾಗಿ ದುಡ್ಡಿಗಾಗಿ ಹಾತೊರಿತಾ ಇದೆ. ಹೋರ್ಮುಜ್ ಓಪನ್ ಮಾಡೋದಕ್ಕೆ ತೆರೆಯೋದಕ್ಕೆ ಇರಾನ್ ಬಯಸ್ತಾ ಇದೆ. ಮಿಲಿಟರಿ ಹಾಗೂ ಅಲ್ಲಿರುವಂತಹ ಪೊಲೀಸರಿಗೆ ಸಂಬಳ ನೀಡಿಲ್ಲ. ಈ ಬಗ್ಗೆ ಇರಾನ್ ಮಿಲಿಟರಿ ಸಿಬ್ಬಂದಿ ಆರೋಪಿಸ್ತಾ ಇದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಟ್ರೂತ್ನಲ್ಲಿ ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಬರ್ಕೊಂಡಿದ್ದಾರೆ. ಅಂದರೆ ಇರಾನ್ ದೇಶದಲ್ಲಿ ಆರ್ಥಿಕತೆ ಪತನವಾಗಿದೆ. ಜೊತೆಗೆ ಈ ಯುದ್ಧದಿಂದ ಪ್ರತಿದಿನ $5 ಮಿಲಿಯನ್ ನಷ್ಟು ನಷ್ಟ ಆಗ್ತಾ ಇದೆ ಇರಾನ್ಗೆ. ಹೀಗಾಗಿ ಇರಾನ್ಗೆ ಸದ್ಯಕ್ಕೆ ದುಡ್ಡು ಬೇಕು, ಆರ್ಥಿಕವಾಗಿ ವೀಕ್ ಆಗಿದೆ, ಹಣಕ್ಕಾಗಿ ಹಾತೊರಿತಾ ಇದೆ. ಹೋರ್ಮುಜ್ ಓಪನ್ ಮಾಡೋದಕ್ಕೆ ಇರಾನ್ ಬಯಸ್ತಾ ಇದೆ. ಹಾಗೆ ಮಿಲಿಟರಿ ಹಾಗೂ ಪೊಲೀಸರಿಗೆ ಅಲ್ಲಿ ಸಂಬಳವನ್ನ ನೀಡಿಲ್ಲ ಅಂತ ಇರಾನ್ ಮಿಲಿಟರಿ ಸಿಬ್ಬಂದಿ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ನೀವು ಕೂಡ ಒಂದು ಟ್ವೀಟ್ ನ ನೋಡ್ತಾ ಇದ್ದೀರಾ. ಟ್ರೂತ್ನಲ್ಲಿ ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬರ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇವತ್ತಿಗೆ ಆ ಸೀಸ್ ಫೈರ್ ಏನು 14 ದಿನ ಅಂತ ಹೇಳಿದ್ರು ಅದು ಮುಕ್ತಾಯವಾಗುತ್ತೆ. ಹೀಗಾಗಿ ಇವತ್ತು ಪೀಸ್ ಟಾಕ್ ನಡೆಯುತ್ತಾ, ಎರಡನೇ ಸುತ್ತಿನ ಮಾತುಕತೆ ನಡೆಯುತ್ತಾ. ಯಾಕಂದ್ರೆ ಲಾಸ್ಟ್ ಟೈಮ್ ನಡೆದಾಗ ಅದು ವಿಫಲವಾಗಿತ್ತು. ಇರಾನ್ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿತ್ತು, ಅದಕ್ಕೆ ಅಮೆರಿಕ ಒಪ್ಪಲಿಲ್ಲ. ಅಮೆರಿಕದ ಕಂಡೀಷನ್ಸ್ಗೆ ಇರಾನ್ ಒಪ್ಪಲಿಲ್ಲ. ಹೀಗಾಗಿ ಆ ಒಂದು ಪೀಸ್ ಟಾಕ್ ವಿಫಲವಾಗಿತ್ತು. ಇವತ್ತು ಎರಡನೇ ಸುತ್ತಿನ ಮಾತುಕತೆ ನಡೆಯುತ್ತಾ. ಯಾಕಂದ್ರೆ ಇರಾನ್ ಹೇಳ್ತಾ ಇದೆ ನಾವು ಬರಲ್ಲ, ನಾವು ಈ ಮಾತುಕತೆಗೆ ಬರಲ್ಲ ಅಂತ ಹೇಳ್ತಾ ಇದೆ. ಹೀಗಾಗಿ ಟ್ರಂಪೇ ಸ್ವತಃ ಪೀಸ್ ಟಾಕ್ಗೆ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಅನಂತನು ಇವತ್ತಿಗೆ 2 ವಾರಗಳ ಸೀಸ್ ಫೈರ್ ಎಂಡ್ ಆಗುತ್ತೆ. ಹೀಗಾಗಿ ಇವತ್ತು ಪೀಸ್ ಟಾಕ್ ನಡೆಯುತ್ತಾ. ಹಾಗೆ ಟ್ರಂಪ್ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ, ಅಂದ್ರೆ ಇರಾನ್ನ ಆರ್ಥಿಕತೆಯ ಬಗ್ಗೆ ಒಂದು ಪೋಸ್ಟ್ ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಏನಿದೆ ವಾರ್ ರಿಲೇಟೆಡ್ ಅಪ್ಡೇಟ್ಸ್ ಅಂತ? ಸಿಂಚನ, ನಿಮ್ಮ ಪ್ರಶ್ನೆನ ಮತ್ತೊಮ್ಮೆ ಕೇಳ್ಬೋದಾ? ಎಸ್, ಅಂದ್ರೆ ಈಗ 2 ವಾರಗಳ ಸೀಸ್ ಫೈರ್ ಇವತ್ತಿಗೆ ಎಂಡ್ ಆಗುತ್ತೆ. ಹಾಗೆ ಇವತ್ತು ಪೀಸ್ ಟಾಕ್ ನಡೆಯುತ್ತಾ. ಹಾಗೆ ಟ್ರಂಪ್ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ, ಅಂದ್ರೆ ಇರಾನ್ನ ಆರ್ಥಿಕತೆಯ ಬಗ್ಗೆ ಅವರೊಂದು ಪೋಸ್ಟ್ ನ ಹಂಚಿಕೊಂಡಿದ್ದಾರೆ. ಹೀಗಾಗಿ ಏನಿದೆ ಸದ್ಯಕ್ಕೆ ವಾರ್ ರಿಲೇಟೆಡ್ ಅಪ್ಡೇಟ್ಸ್, ಡೆವಲಪ್ಮೆಂಟ್ಸ್ ಅಂತ? ಸಿಂಚನ, ಏನು ಅಂದ್ರೆ ಇವತ್ತಿಗೆ 2 ವಾರ ಏನು ಗಡುವು ಮುಗಿದೋಗಿದೆ. ಇದು ಮುಗಿದೋದ ನಂತರದಲ್ಲಿ ಮಾತುಕತೆಗಳು ನಡೆಯುತ್ತೆ. ಈಗಾಗಲೇ ಏನು ಟ್ರಂಪ್ ಅವರ ನೆಗೋಸಿಯೇಷನ್ ಟೀಮು ಇಸ್ಲಾಮಾಬಾದ್ ಕಡೆ ತೆರಳುತ್ತೆ, ಹೋಗುತ್ತೆ. ಈ ತರದ್ದೆಲ್ಲ ಟಾಕ್ಸ್ ಎಲ್ಲ ನಾವು ನಿನ್ನೆಯಿಂದಲೂ ಕೂಡ ಕೇಳ್ತಾ ಇದ್ವು. ಬಟ್ ಅಂತ ಯಾವುದೇ ಒಂದು ಡೆವಲಪ್ಮೆಂಟ್ಸ್ ನಡೀಲಿಲ್ಲ. ಜೊತೆಗೆ ಇರಾನ್ ಅವರು ಕೂಡ ಏನು ಅಮೆರಿಕದ ಈ ಒಂದು ಪ್ರಪೋಸಲ್ಗೆ ಅವರು ಕೂಡ ರೆಡಿ ಇಲ್ಲ. ಅವರ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ವಿತೌಟ್ ಏನು ಅಗ್ರಿಮೆಂಟ್, ಅಂದ್ರೆ ನಮ್ಮ ಒಂದು ಡಿಮ್ಯಾಂಡ್ಸ್ ಫುಲ್ಫಿಲ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸೀಸ್ ಫೈರ್ ನಲ್ಲಿ ಬರೋದಿಲ್ಲ, ನಮ್ಮ ಟೀಮ್ ಕೂಡ ಯಾರು ಬರೋದಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಅವರು ಹೇಳ್ತಾ ಬಂದಿದ್ರು. ಆ ಪ್ರಕಾರವಾಗಿ ನಿನ್ನೆ ಅವರು ಈ ಒಂದು ಯಾವುದೇ ಒಂದು ಮಾತುಕತೆಗೆ ಬಂದಿಲ್ಲ. ಇದ್ರ ಜೊತೆಗೆ ಏನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರುವಂತದ್ದು, ನಾನು ಅಂದ್ರೆ ಯುದ್ಧವನ್ನ ಘೋಷಣೆ ಮಾಡ್ಲಿಕ್ಕೆ ರೆಡಿ ಇದ್ದೆ ನಾನು ಅವ್ರ ಮೇಲೆ. ಬಟ್ ಪಾಕಿಸ್ತಾನದ ಪ್ರಧಾನಿ ಮತ್ತು ಜೊತೆಗೆ ಏನು ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಅವರು ನಂಗೆ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲ ಈಗ ಸದ್ಯಕ್ಕೆ ಇನ್ನೊಂದಷ್ಟು ದಿನ ಕಾಲ ಎಕ್ಸ್ಟೆಂಡ್ ಮಾಡಿ ನಾವು ಅವ್ರನ್ನ ಒಪ್ಪಿಸ್ತೀವಿ, ಇರಾನ್ ಅವ್ರನ್ನ ಒಪ್ಪಿಸ್ತೀವಿ, ನೀವು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಏನು ಡಿಸಿಷನ್ ತಗೊಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಂಗೆ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕಾಗಿ ನಾನು ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ, ಅಂದ್ರೆ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದೀನಿ. ಅವರ ಒಂದು ಪ್ರಪೋಸಲ್ ಏನಿದೆ ಆ ಪ್ರಪೋಸಲ್ ಕೊಡೋವರೆಗೂ ಕೂಡ ನಾವು ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಏನು ಪಾಕಿಸ್ತಾನ ಪ್ರಧಾನಿ ಮತ್ತೆ ಆಸಿಫ್ ಮುನೀರ್ ಅವರು ಕೂಡ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ಖಾತೆನಲ್ಲಿ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಬಟ್ ಇನ್ನೊಂದ್ ಕಡೆ ಇರಾನ್ ಹೇಳುವಂತದ್ದು ಏನು ಈ ರೀತಿಯಾಗಿ ಏನು ಹೊರ್ಮುಜನ್ನ ಬ್ಲಾಕೇಡ್ ಮಾಡೋದ್ರ ಮುಖಾಂತರವಾಗಿ ಮತ್ತೆ ಇವರು ಒಂದು ಕಡೆ ಹೊರ್ಮುಜನ್ನ ಬ್ಲಾಕೇಡ್ ಮಾಡಿರುವಂತದ್ದು ಮತ್ತೆ ನಮ್ಮನ್ನ ಏನು ಒಂದು ಪೀಸ್ ಟಾಕಿಗೆ ಕರೆಯುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಇದನ್ನ ನಾವು ಇಟ್ಕೊಂಡು ಯಾವ ರೀತಿಯಾಗಿ ಹೋಗಿ ಮಾತನಾಡೋದು ಅನ್ನೋದು ಇರಾನ್ನ ಒಂದು ವಾದ ಆಗಿದೆ. ಆನಂತರ ಮತ್ತೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ಈಗ ಏನು ಇರಾನ್ಗೆ ಬೇರೆ ಆಪ್ಷನ್ಸ್ ಇಲ್ಲ, ಅವ್ರು ಬರ್ಲೇಬೇಕು ಈ ಪೀಸ್ ಟಾಕಿ. ಯಾಕೆಂದ್ರೆ ಅಲ್ಲಿನ ಎಕಾನಮಿ ಕೊಲೆಪ್ಸ್ ಆಗೋಗಿದೆ. ಪರ್ ಡೇ ಅವ್ರಿಗೆ ಏನಿಲ್ಲ ಅಂತ ಏನು ಪರ್ ಡೇ $500 ಮಿಲಿಯನ್ ಇರಾನ್ಗೆ ಲಾಸ್ ಆಗ್ತೈತೆ. ಜೊತೆಗೆ ಅಲ್ಲಿನ
ಮಿಲಿಟರಿ ಅಂಡ್ ಪೊಲೀಸ್ ಅಂದ್ರೆ ಅವರ ಒಂದು ಪರ್ಸನಲ್ಸ್ಗೂ ಕೂಡ ಸ್ಯಾಲರಿನ ಕೊಡಕ್ ಆಗ್ತಿಲ್ಲ ಅವ್ರಿಗೆ, ಅಷ್ಟು ಎಕಾನಮಿ ಅವ್ರದ್ದು ಕುಸಿದೋಗಿದೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಆ ಒಂದು ಮೆಸೇಜ್ ಅನ್ನ ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಏನಂದ್ರೆ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಇರಾನ್ ಅನ್ನ ಅಂದ್ರೆ ವಾರ್ ಮುಖಾಂತರವಾಗಿ ಅವ್ರನ್ನ ಬಗ್ಸ್ಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಏನು ಈ ರೀತಿಯಾದಂತ ಒಂದು ಬ್ಲಾಕೇಡ್ ಮಾಡಿ ಏನಾದ್ರು ಒಂದು ಬಗ್ಸೋಣ ಅಂತ ಹೋದ್ರೆ ಅದಕ್ಕೂ ಕೂಡ ಅವರು ಬಗ್ಗಿಲ್ಲ. ಅಂದ್ರೆ ಅವರು ಇವ್ರಿಗೆ ಸರಿಯಾಗಿರುವಂತಹ ಒಂದು ರಿಟಾಲಿಯೇಷನ್ ಅನ್ನ ಕೊಡ್ತಾ ಇರುವಂತದ್ದು ಅಮೆರಿಕವನ್ನ ಒಂದ್ ರೀತಿಯಾಗಿ ದಿಗ್ಭ್ರಾಂತಗೊಳಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಅಮೆರಿಕನೇ ಇಲ್ಲಿ ಏನಂದ್ರೆ ರಿಕ್ವೆಸ್ಟ್ ಮಾಡಿ ಎಲ್ಲೋ ಒಂದ್ ಕಡೆ ಹೌದು ಪೀಸ್ ಟಾಕಿಗೆ ನಾವು ರೆಡಿ ಇದೀವಿ, ನಮ್ ಟೀಮ್ ಬರ್ತಾ ಇದೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಇವ್ರು ರಿಕ್ವೆಸ್ಟ್ ಮಾಡ್ತಿದ್ರೆ, ಇವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಂಡಿ ಇರುವಂತ ಕೆಲಸ ಮಾಡ್ತಿದ್ದಾರೆ ಹೊರತು ಇಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಹೌದು ನಾವು ರೆಡಿ ಇದೀವಿ, ನಮಗೂ ಅದು ಬೇಕಾಗಿದೆ ಅಂತ ಅವ್ರು ಹೇಳ್ತಿಲ್ಲ. ಬಟ್ ಅವ್ರು ಹೇಳಿಲ್ಲ ಈ ಮಾತು ಹೇಳಿರೋದಾದ್ರೆ ಡೊನಾಲ್ಡ್ ಟ್ರಂಪ್. ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಅಲ್ಲಿ ಏನಾದ್ರೂ ಇವ್ರು ಹೇಳ್ದ ತಕ್ಕನಂಗೆ ಇವ್ರಿಗೆ ಏನ್ ಪೋಸ್ಟ್ ಮಾಡ್ಕೊಂಡಿದ್ರಲ್ಲ $500 ಮಿಲಿಯನ್ ಪರ್ ಡೇ ಲಾಸ್ ಆಗ್ತಿದೆ, ಅಲ್ಲಿನ ಮಿಲಿಟರಿ ಮತ್ತೆ ಪೊಲೀಸ್ ಅವರು ಕೂಡ ದಂಗೆ ಹೇಳುವಂತ ಸ್ಥಿತಿ ಇದೆ ಅಂತ ಹೇಳಿ ಇವ್ರು ಹೇಳಿದಾರಲ್ಲ, ಇದು ಇವ್ರ ಸ್ಟೇಟ್ಮೆಂಟ್. ಬಟ್ ಆ ಒಂದು ರೀತಿಯಾದಂತಹ ಅಲ್ಲಿ ಬೆಳವಣಿಗೆಗಳು ಅಲ್ಲಿ ನಡೆದ್ರೆ ಏನಾದ್ರೂ ಇವ್ರು ಹೇಳಿದ ತಕ್ಕನಂಗೆ ಹೌದಪ್ಪ ಅಲ್ಲಿ ಏನೋ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಂತ ಒಂದು ಸಿಚುವೇಶನ್ ಕಾಣ್ತಾ ಇಲ್ಲ. ಏನು ಇರಾನ್ ಅಲ್ಲಿ ಇರುವಂತಹ ಎಲ್ಲರನ್ನು ಕೂಡ ಇವನ್ ಒಬ್ಬ ಸಿಟಿಜನ್ಸ್ ಇಂದ ಹಿಡಿದು ಒಂದು ಆರ್ಮಿ ವರ್ಗುನು ಕೂಡ ಅವರೆಲ್ಲರನ್ನು ಕೂಡ ಒಂದು ದೇಶಕ್ಕೋಸ್ಕರ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 9 ಕೋಟಿ ಜನಸಂಖ್ಯೆ ಇರುವಂತಹ ಇರಾನ್ ನಲ್ಲಿ ಅಷ್ಟು ಮಟ್ಟಿಗೆ ಅವರು ಒಂದು ಸ್ಪರ್ಧೆಯನ್ನ ಕೊಡ್ತಿರುವ ಅಂದ್ರೆ ಏನು ತಮ್ಮ ಒಂದು ನಿಲುವಿನಲ್ಲಿ, ತಮ್ಮ ಒಂದು ಡಿಮ್ಯಾಂಡ್ಸ್ ಅಲ್ಲಿ, ತಮ್ಮ ಒಂದು ದೇಶಕ್ಕೆ ಏನೆಲ್ಲ ಒಂದು ಆಗ್ಬೇಕು ಅದ್ರ ಬಗ್ಗೆ ಅಷ್ಟೊಂದು ಸ್ಟ್ಯಾಂಡ್ ಆಗಿ ನಿಂತಿರೋದ್ರಿಂದಾಗಿ ಅಮೆರಿಕಕ್ಕೆ ಏನ್ ಮಾಡ್ಬೇಕು ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇಸ್ರೇಲ್ ಅಮೆರಿಕ ಎರಡೂನು ಕೂಡ ಈ ಕಳೆದ 2 ತಿಂಗಳಿಂದಲೂ ಕೂಡ ಅವರಿಗೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡಿದ್ದಾರೆ, ಲಾಸ್ ಮಾಡಿದ್ದಾರೆ, ಅವರ ಒಂದು ಎಕಾನಮಿ ಲಾಸ್ ಆಗಿದೆ, ಅವರ ಒಂದು ಏನು ಪವರ್ ಪ್ಲಾಂಟ್ಸ್ ಎಲ್ಲ ಲಾಸ್ ಮಾಡಿದ್ದಾರೆ, ಅವರದ ಸಾಕಷ್ಟು ಅವರ ದೇಶದಲ್ಲಿ ಡ್ಯಾಮೇಜ್ ಮಾಡಿದ್ರು ಕೂಡ ಅವರು ಒಪ್ತಾ ಇಲ್ಲ. ಅಂದ್ರೆ ಅಷ್ಟೊಂದ್ರ ಮಟ್ಟಿಗೆ ಇರಾನ್ ಇವರಿಗೆ ತಕ್ಕ ಪೈಪೋಟಿಯನ್ನ ಕೊಡ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಒಂದ್ ರೀತಿಯಾಗಿ ದೊಡ್ಡ ಹಿನ್ನಡೆ. ಅಂದ್ರೆ ಏನು ಇದನ್ನ ಹೇಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ಆ ರೀತಿಯಾದಂತ ಒಂದು ಧರ್ಮ ಸಂಕಟ ಶುರುವಾಗಿರುವಂತದ್ದು ಇದನ್ನೆಲ್ಲೂ ಕೂಡ ಅವರು ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಆದ್ರೆ ಹೀಗಾಗಿ ಏನು ಈ ನಡುವೆ ಏನೋ ಒಂದು ಪಾಕಿಸ್ತಾನ ಒಂದು ಹೋಪ್ ಅನ್ನ ಇಟ್ಕೊಂಡಿದೆ, ನಾವು ಮತ್ತೆ ಅಂದ್ರೆ ಹೋಲ್ಡ್ ಅಲ್ಲಿ ಇದೆ ಅಂತ. ಬಟ್ ಫುಲ್ ಪ್ಲೇಟ್ ಕ್ಯಾನ್ಸಲ್ ಆಗಿಲ್ಲ, ಪೀಸ್ ಟಾಕು ಹೋಲ್ಡ್ ಅಲ್ಲಿ ಇದೆ, ನಾವು ಅವ್ರನ್ನ ಒಪ್ಪಿಸ್ತೀವಿ ಅನ್ನೋ ಒಂದು ಮಾತಿನಲ್ಲಿ ಇನ್ನೂ ಕೂಡ ಇರಾನ್ ಜೊತೆಗೆ ಮಾತುಕತೆ ಮುಂದುವರೆದಿದೆ. ಒಂದ್ ವೇಳೆ ಏನಾದ್ರೂ ಇರಾನ್ ಈಗ ತಮ್ಮ ಒಂದು ಡಿಮ್ಯಾಂಡ್ ಏನಿದೆಯಲ್ಲ, ಹೊರ್ಮುಜ್ ಅನ್ನ ಬ್ಲಾಕೇಡ್ ಅನ್ನ ಇವ್ರು ಫಸ್ಟ್ ವಾಪಸ್ ತೆಗಿಬೇಕು, ಸೈನ್ಯವನ್ನ ಅಲ್ಲಿಂದ ತಕೊಂಡಾಗ ಏನಿದ್ರು ನಾವು ಮಾತುಕತೆಗೆ ಬರ್ಬೋದು. ಅಲ್ಲಿ ಹೊರ್ಮುಜ್ ಅನ್ನ ಬ್ಲಾಕೇಡ್ ಮಾಡಿ ನಮಗ್ ಲಾಸ್ ಮಾಡಿ, ಮತ್ತೆ ಈಗಾಗಲೇ ನೋಡಿ ಭಾರತದ ಒಂದು ಪರಿಸ್ಥಿತಿ ನೋಡಿದಾಗ ಭಾರತದ ಸುಮಾರು ಹಡಗುಗಳು ಇನ್ನೂ ಕೂಡ ಅಲ್ಲೇನೆ ಏನೋ ಹೊರ್ಮುಜಲ್ಲೇ ಬ್ಲಾಕ್ ಆಗಿಡೋದು, ಇನ್ನು ಬರ್ಲಿಕ್ಕೆ ಆಗಿಲ್ಲ, ಬರಕ್ ಆಗ್ತಲೂ ಇಲ್ಲ. ಭಾರತ ಅಷ್ಟೇ ಅಲ್ಲ, ಯಾವೆಲ್ಲ ಗಲ್ಫ್ ದೇಶಗಳನ್ನ ನಂಬ್ಕೊಂಡಿದೆ ಈ ಒಂದು ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಂಗೆ, ಈ ಒಂದು ಏನು ಕ್ರೂಡ್ ಆಯಿಲ್ ಆಗಿರ್ಬೋದು, ಗ್ಯಾಸಿಗೆ ಸಂಬಂಧಪಟ್ಟಂಗೆ ಎಲ್ಲಾ ಹಡಗುಗಳು ಕೂಡ ಅಲ್ಲೇ ಸ್ಟಕ್ ಆಗಿರೋದ್ರಿಂದಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇರಾನ್ ಅನ್ನ ನಂಬ್ಕೊಂಡಿರುವಂತದ್ದು, ಇರಾನ್ ಜೊತೆ ವ್ಯಾಪಾರ ವಹಿವಾಟು ಹೊಂದಿರುವಂತಹ ರಾಷ್ಟ್ರಗಳು ಎಲ್ಲಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಹೀಗಾಗಿ ಏನು ಒಂದ್ ಕಡೆ ನೀ ಬಿಡೆ ನಾ ಕೊಡೆ ಅನ್ನೋ ಒಂದು ಪರಿಸ್ಥಿತಿ ಈಗ ಉದ್ಭವ ಆಗಿರುವಂತದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.